ಸೊ ಟೈಗರ್ ರೆಸ್ಟೋರೆಂಟ್ ನ ಮಾಲೀಕರು ನಮ್ಮೊಟ್ಟಿಗಿದ್ದಾರೆ ಮತೀನ್ ಅವರು. ಸೊ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಹೇಗನ್ಸ್ತದೆ ಸರ್ ಈ ತರ ಒಂದು ಕಾನ್ಸೆಪ್ಟ್ ಹೇಗನ್ಸ್ತು ನಿಮ್ಗೆ ಮಾಡ್ಲಿಕ್ಕೆ? ಹಾಯ್ ಹಲೋ ನಮಸ್ಕಾರ ಬೆಂಗಳೂರು, ನಮಸ್ಕಾರ ಕರ್ನಾಟಕ. ಇದು ಎಲ್ಲ ವಿಡಿಯೋ ಹೇಳ್ದಂಗೆ ಏನು ಅನ್ಸ್ತದೆ ಅಂದರೆ ಒಂದು ಖುಷಿ ಅಷ್ಟೇ. ಎಲ್ಲ ಜನಗಳು ಬರ್ತಾ ಇದ್ದಾರೆ, ಸಂತೋಷದಿಂದ ನೋಡ್ತಾ ಇದ್ದಾರೆ ಫ್ಲೈಟು. ಯಾರ್ಯಾರು ಆಸೆ ಆಗಿಲ್ಲ ಇವತ್ತು ಪೂರ್ತಿ ಆಸೆ ಪೂರ್ತಿ ಆಗೈತೆ. ನಮ್ಮ ಕಡೆಯಿಂದ ಎಲ್ಲರೂ ಬಂದು ಫ್ಲೈಟಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಅದೊಂದು ನಮ್ಮ ಒಂಥರ ಖುಷಿ ಒಂಥರ. ಡಿಫ್ರೆಂಟ್ ಕ್ರಿಯೇಟಿವ್ ಆಗಿ ಮಾಡಿದೀರಾ? ಏನು ಇನ್ಸ್ಪೈರ್ ಆಗಿದೆ ಸರ್ ನೀವು ಈ ತರ ಮಾಡ್ಲಿಕ್ಕೆ? ಸಮಥಿಂಗ್ ಕ್ರಿಯೇಟಿವ್ ಆಗಿ ಏನಾದ್ರು ಒಂದು ಹೊಸತನ? ಇಲ್ಲ, ಆ ಥರ ಏನಿಲ್ಲ. ಮುಂಚೆ ನೀವು ಇದೇ ಫೀಲ್ಡ್ ಅಲ್ಲಿ ಬಿಸ್ನೆಸ್ ದೊಡ್ಡ ಮಂದಿರೆಲ್ಲ ಫ್ಲೈಟ್ ಅಲ್ಲಿ ಹೋಗಿ ಊಟ ಮಾಡೋದು. ಹೌದು. ಮಿಡಲ್ ಕ್ಲಾಸ್ ಪೀಪಲ್ಗೆ ನೀವು ಯಾವ ತರ ಥಿಂಕ್ ಮಾಡಿದೆ ಹೇಗೆ? ಅಂದರೆ ಕ್ಲಾಸಿಗೆ ಮಿಡಿಲ್ ಕ್ಲಾಸು ಹೈ ಕ್ಲಾಸ್ ಗೊಲೋಸಾಗಸ ಏನಿಲ್ಲ, ಅದು ಏನು ಯೋಚನೆ ಮಾಡ್ಕೊಂಡು ನಾವು ಮಾಡಿಲ್ಲ. ಎಲ್ಲ ಬರಬೇಕು, ಎಲ್ಲ ಎಂಜಾಯ್ ಮಾಡಬೇಕು ಅಂತ ನಾನು ಆಸೆ ಇತ್ತು. ಅದೇ ಪೂರ್ತಿ ಆಗೈತಿ ಇವತ್ತು ನಮ್ಮ ಕರ್ನಾಟಕದಲ್ಲಿ, ನಮ್ಮ ಸೌತ್ ಇಂಡಿಯಾದಲ್ಲಿ, ಇಡೀ ಭಾರತ ದೇಶದಲ್ಲಿ ಇವತ್ತು ಈ ಥರ ಬಂದೈತೆಲ್ಲ ಖುಷಿ ನನಗೆ. ಅದೊಂದು ನಮಗೆ ಒಂದು ಹೆಮ್ಮೆ. ನಾವೊಂದು ಇಂಡಿಯಾದಲ್ಲಿ ಒಂದು ಹೆಸರು ಮಾಡಿದ್ದೀವಿ, ಟೈಗರ್ ಏರೋ ರೆಸ್ಟೋರೆಂಟ್ ಅಂತ. ಅದಂತೂ ಖುಷಿ ಆಯಿತು ನಮಗೆ. ಎಷ್ಟು ಜನ ಇವಾಗ ಇದರಲ್ಲಿ ಒನ್ ಟೈಮ್ಗೆ ಎಷ್ಟು ಜನ ಬರ್ಬೋದು ಸರ್? ಎಷ್ಟು ಜನ ಲೈಕ್ ಹ್ಯಾವ್ ಅ ಸೀಟ್ಸ್ ಅಂಡ್ ಹ್ಯಾವ್ ಅ ಫುಡ್ ಆ ಥರ ಒಂದು? ಆ್ಯಕ್ಚುಲಿ 110 ಸೀಟ್ ಇದು. ನಾನು ಮುಂಚೆ ಹೇಳ್ದಂಗೆ ಮುಂಚೆ 120 ಇತ್ತು. 20 ಅದು ಬಿಸ್ನೆಸ್ ಕ್ಲಾಸು, ಎಕನಾಮಿಕ್ ಕ್ಲಾಸ್ ಅಂತ ಮಾಡಿದೆ. ಅದು ಬೇಡ ಅಂತ ತೆಗ್ಸ್ಬಿಟ್ಟು ಟೋಟಲ್ ಬಿಸ್ನೆಸ್ ಕ್ಲಾಸ್ ಮಾಡಿದ್ದೀನಿ ನಾನು. 110 ಸೀಟ್ ಐತೆ ಈಗ. ಎಲ್ಲರೂ ಬರ್ಬೋದು, ಎಂಜಾಯ್ ಮಾಡ್ಬೋದು. ಅಟ್ ಎ ಟೈಮ್ 110 ಜನ ಕೂತ್ಕೊಬೋದು. ಬಟ್ ಈಗ ಬರ್ತಾ ಇರೋದು ಒಂದು ಫ್ಯಾಮಿಲಿ 2 ಜನ 3 ಜನ ಬರ್ತಾರೆ. ಸೀಟಿಂಗ್ 4 ಸೀಟಿಂಗ್ ಐತೆ. ಆ ಪ್ರಕಾರ ಆ ಥರ ಕೂತ್ಕೊಳ್ತಿದ್ದಾರೆ. ಸೊ ಒಟ್ಟಾರೆಯಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ಜನಗಳಿಗೆ, ಜನತೆಗೆ? ಈಗ ಹೊಸ, ಯಾಕಂದ್ರೆ ಈ ಒಂದು ಹೋಟೆಲ್ ಇಂಡಸ್ಟ್ರಿ ಡಿಫ್ರೆಂಟ್ ಕ್ರಿಯೇಟಿವ್ ಆಗಿರೋರಿಗೆ ಒಂದು ಎಲ್ಲಾ ಕಡೆನೂ ಅದು ಅಟ್ರಾಕ್ಟಿವ್ ಆಗಿ ಕಾಣತ್ತೆ. ಸೊ ಅದೇ ತರ ನೀವೇನೋ ಒಂದು ಕ್ರಿಯೇಟಿವ್ ಆಗ ಒಂದು ಮಾಡಿದೀರಾ. ಸೊ ಏನ್ ಹೇಳಿ? ಆಕ್ಚುಲಿ ಜರ್ನಿ ನನ್ನಿಂದ ಸ್ಟಾರ್ಟ್ ಆಯಿತು. ಯಾಕಂದ್ರೆ ನಾನು ಒಂದು ಅಪ್ಪ ಆಗಿ ನನ್ನ ಮಕ್ಕಳು ಕರ್ಕೊಂಡು ಹೋಗ್ತಾ ಇರ್ತೀವಿ. ನನಗೆ ಗೊತ್ತು, ಆ ನೋವು, ಆ ದುಃಖ ನನಗೆ ಗೊತ್ತು. ಕರ್ಕೊಂಡು ಹೋಗಿ ಬೇರೆ ಕಡೆ ಒಂದು ಇದರಲ್ಲಿ ಇರಲಿ, ಒಂದು ಮಾಲ್ಗಳಲ್ಲಿ ಇರಲಿ, ಎಲ್ಲ ಖರ್ಚು ಜಾಸ್ತಿ ಆಗ್ತದೆ. ಇಲ್ಲೇನೋ ನೀವು ಬೇರೆ ಮಾಡ್ಬೇಕಾದ್ರೆ ಊಟ. ನೀವು ಮಕ್ಕಳು ಕರ್ಕೊಂಬನ್ನಿ, ಇಲ್ಲಿ ಎಂಜಾಯ್ ಮಾಡಿಸಿ. ನಿಮ್ಗೆ ಗಾರ್ಡನ್ ಐತೆ, ರೂಫ್ ಟಾಪ್ ಐತೆ, ಪ್ಲೇ ಏರಿಯಾ ಐತೆ, ಪ್ಲಸ್ ನೀವು ನೋಡೋಕ್ಕೆ ವಿಮಾನ ಐತೆ, ಪ್ಲೇನ್ ಐತೆ, ಏರೋಪ್ಲೇನ್ ಐತೆ. ಈಗ ಮಕ್ಕಳು ನಾವು ಮೇಡ ನೋಡ್ಬಿಟ್ಟು ನಾವು ಟಾಟಾ ಏರೋಪ್ಲೇನ್ ಅಂತೀವಿ. ಅದು ಟಾಟಾ ಮಾಡೋದಕ್ಕೆ ಬೇಕಾಗಿಲ್ಲ, ಬಂದಿದ್ರಲ್ಲಿ ಎಂಜಾಯ್ ಮಾಡಲಿ ಮಕ್ಕಳು. ಅದೊಂದು ಹೇಳೋದು ಬಯಸ್ತೀನಿ ನಾನು. ನಮಸ್ಕಾರ ವೀಕ್ಷಕರೇ, ನಮ್ಮೊಟ್ಟಿಗೆ ನಾವಿವತ್ತು ಬೆಂಗಳೂರಿನ ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ ಬಳಿ ಇದ್ದೇವೆ. ಸೊ ವಿಶೇಷ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಟೈಗರ್ ಏರೋ ರೆಸ್ಟೋರೆಂಟ್ ಬಂದಿದ್ವಿ. ಈ ಒಂದು ಟೈಗರ್ ಏರೋ ರೆಸ್ಟೋರೆಂಟ್ ವಿಶೇಷವಾಗಿ ಸುಮಾರು ಒಂದು 200 ಸೀಟಿಂಗ್ ಇರುವಂತ ಒಂದು ವಿಶೇಷಗಳಿಂದ ಕೂಡಿರುವಂತ ಒಂದು ಎಂಟರ್ಟೈನ್ಮೆಂಟ್ ಹಾಗೂ ಒಳ್ಳೆ ಒಂದು ಎನ್ವಿರಾನ್ಮೆಂಟ್. ನೀವು ಫ್ಲೈಟ್ ಅಲ್ಲಿ ಕುತ್ಕೊಂಡ್ರೆ ಯಾವ ಒಂದು ಫೀಲ್ ಬರುತ್ತೋ ಆ ತರ ಒಂದು ಫೀಲ್ ಕೊಡುವಂತ ಒಂದು ಎನ್ವಿರಾನ್ಮೆಂಟ್, ಮತ್ತೆ ಸ್ವಾದಿಷ್ಟ, ಗುಣಮಟ್ಟ ಹಾಗೂ ಒಳ್ಳೆ ಫುಡ್, ವೆಜ್ ನಾನ್ ವೆಜ್ ಅಫೋರ್ಡಬಲ್ ಪ್ರೈಸಸ್ ಅಲ್ಲಿ ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ ಬಳಿ ನೂತನವಾಗಿ ಉದ್ಘಾಟನೆಗೊಂಡಿದೆ. ನಮ್ಮೊಟ್ಟಿಗೆ ಈ ಒಂದು ಮ್ಯಾನೇಜ್ಮೆಂಟ್ ನ ಹಲವಾರು ಮಹನೀಯರನ್ನ ನಾವು ನೋಡ್ಬೋದು ಇವಾಗ. ಸೊ ಅವರು ನಮ್ಮೊಟ್ಟಿಗೆ ಹಲವಾರು ವಿಚಾರಗಳನ್ನ ಶೇರ್ ಮಾಡ್ತಾರೆ. ಫಸ್ಟ್ ನಮ್ಮ ಮುಸ್ತಫಾ ಅವರು ಇದ್ದಾರೆ, ಮ್ಯಾನೇಜರ್ ಇಲ್ಲಿಗೆ. ಸರ್ ಹೇಗನ್ಸ್ತು? ಏನು ಕಾನ್ಸೆಪ್ಟ್ ಯಾವ ತರ ಬಂತು ನಿಮ್ಗೆ? ಯಾಕೆ ಈ ತರ ಮಾಡ್ಬೇಕನ್ಸ್ತು? ಕಾನ್ಸೆಪ್ಟ್ ಆಕ್ಚುಲಿ ನಮ್ಮ ಓನರ್ಗೆ ಬಂದಿರೋ ಕಾನ್ಸೆಪ್ಟ್ ಇದು. ಇದರಲ್ಲಿ ಕೆಲಸ ಮಾಡೋಕ್ಕೆ ನಮಗೆ ತುಂಬ ಖುಷಿ ಆಗ್ತಿದೆ. ನಾವಿಲ್ಲಿ ಸುಮಾರು 2 ತಿಂಗಳ ಕಾಲ ಇಲ್ಲಿ ಕೆಲಸ ಮಾಡ್ತಿದ್ದೇವೆ. ಓಪನ್ ಆಗೋದಕ್ಕಿಂತ ಮುಂಚೆನೇ ನಾವಿಲ್ಲಿ ಬಂದು ತುಂಬ ಎಕ್ಸ್ಪೆಕ್ಟೇಷನ್ ಮುಂದೆ ನಾವು ಕೆಲಸ ಆದರೆ ಈ ಕ್ರೌಡ್ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇದು ನಾವು ಸ್ಲೋ ಅಲ್ಲಿ ನಾವು ಯಾವುದೇ ಒಂದು ಪ್ರಚಾರ ಮಾಡಿಲ್ಲ. ಹೀಗೆ ವ್ಲಾಗರ್ಸ್ ಬಂದು ವಿಡಿಯೋಸ್ ಮಾಡಿದ್ದಾರೆ ಅಷ್ಟೇ. ಅಲ್ಲಂದ್ರೆ ನಾವು ಯಾವುದೇ ಅಡ್ವರ್ಟೈಸ್ಮೆಂಟ್ನ ಇಷ್ಟರವರೆಗೆ ಯಾವುದು ಕೊಟ್ಟಿಲ್ಲ ಇದುವರೆಗೂ. ಏನ್ ವಿಶೇಷತೆ ಏನಿದೆ ಸರ್ ನಾರ್ಮಲ್ ಆಗಿ? ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಎಷ್ಟು ಕ್ರೌಡ್ ಇದೆ? ಸೊ ಇಷ್ಟು ಈ ಒಂದು ಕಾನ್ಸೆಪ್ಟ್ ಯಾವ ತರ ಅನ್ಸುತ್ತೆ? ಯಾಕಂದ್ರೆ ಬ್ಯಾಂಗ್ಳೂರು ಮತ್ತೆ ಕರ್ನಾಟಕದಲ್ಲಿ ಇದೆ ಫಸ್ಟ್ ಟೈಮ್ ಈ ತರ ಒಂದು ರೆಸ್ಟೋರೆಂಟ್. ಟ್ರೈನ್ ರೆಸ್ಟೋರೆಂಟ್ ನೋಡಿದೀವಿ, ಬೇರೆ ತರ ರೆಸ್ಟೋರೆಂಟ್ಸ್ ನೋಡಿದೀವಿ. ಸೊ ಈ ತರ ಫ್ಲೈಟ್ ಅಲ್ಲಿ ಏರೋ ಫ್ಲೈಟ್ ರೆಸ್ಟೋರೆಂಟ್ ಫಸ್ಟ್ ಟೈಮ್ ಓಪನ್ ಆಗಿದೆ, ಅದು ನಿಯರ್ ಬೈ ಬನ್ನರ್ಘಟ್ಟ ಅಲ್ಲಿ ಆಗಿದೆ. ಸೊ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಹೌದು, ಇವಾಗ ನಮ್ಗೆ ಹೇಳುವುದಕ್ಕೇನಿಲ್ಲ, ಕ್ರೌಡೇ ಹೇಳ್ತಿದೆ ನಮ್ಗೆ. ಎಲ್ಲವೂ ಕ್ರೌಡೇ ಹೇಳ್ತಿದೆ. ಅಂದ್ರೆ ನಾವು ಇವಾಗ ವೇಟಿಂಗ್ ಆಲ್ಮೋಸ್ಟ್ ಇವಾಗ ಅಂದ್ರೆ 100 ಟೋಕನ್ಸ್ ಮೇಲೆ ಇವಾಗ ವೇಟಿಂಗ್ ಅಲ್ಲಿ ಇದೆ. ನಮ್ಗೆ ನಿಮ್ಗೆ ಸ್ವಲ್ಪ ಕಷ್ಟ ಆಗ್ತಿದೆ. ಅಂದ್ರೆ ನಾವು ಇಲ್ಲಿ ಮ್ಯಾನೇಜ್ಮೆಂಟ್ ಇವಾಗ ಸೆಟಪ್ ಮಾಡಿ ಮ್ಯಾನೇಜ್ಮೆಂಟ್ ಅಲ್ಲಿ ಇವಾಗ ಕೆಲಸ ಮಾಡ್ತಿದ್ದೇವೆ. ತುಂಬಾ ಖುಷಿ ಆಗ್ತಿದೆ. ಏನ್ ಬಜೆಟ್ ಎಷ್ಟು ಸರ್ ಇದ್ರದ್ದು? ಏನ್ ಬಜೆಟ್ ಎಷ್ಟು ಇನ್ವೆಸ್ಟ್? ಬಜೆಟ್ ಎಲ್ಲ ನಮ್ದು ಓನರ್ ಹೇಳ್ಬೇಕಾಗತ್ತೆ. ಅಂದ್ರೆ ಅವರು ಬ್ಯಾಕ್ ಗ್ರೌಂಡ್ ಅಲ್ಲಿ ಎಷ್ಟು ಬಜೆಟ್ ಹಾಕಿದ್ದಾರೆ ಅಂತ ಇದುವರೆಗೆ ರಿವೀಲ್ ಮಾಡಿಲ್ಲ ಅವರು. ಕಸ್ಟಮರ್ ರೆಸ್ಪಾನ್ಸ್ ಹೇಗಿದೆ? ಯಾವ ತರ ಬರ್ತಾರೆ? ಕಸ್ಟಮರ್ ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸ್ ಎಲ್ಲ. ಟೈಮಿಂಗ್ಸ್ ಇವಾಗ ನಾವು ಆಫ್ಟರ್ನೂನ್ 1 o'clock ಓಪನ್ ಮಾಡಿ ನೈಟ್ 12 ವರೆಗೆ ನಮ್ದಿದೆ ಇವಾಗ ಚಾಲು ರನ್ನಿಂಗ್ ಆಗ್ತಿದೆ. ಸೊ ಫ್ಲೈಟ್ ಒಳಗಡೆ ಏನೇನಿದೆಯೋ ಅದ್ರ ಬಗ್ಗೆ ವಿವರಣೆ ಕೊಡೋದಕ್ಕೆ, ಮತ್ತೆ ಫ್ಲೈಟ್ ಒಳಗಡೆ ಹೊರಗಡೆ ಸೊ ಒಂದು ಕಸ್ಟಮರ್ ಸರ್ವಿಸ್ ನೀಡೋ ನಿಟ್ಟಿನಲ್ಲಿ ನಮ್ಮೊಟ್ಟಿಗೆ
ಫರೀದ್ ಅವರು ಇದ್ದಾರೆ, ಡಿಸೋಜಾ ಇವರಿಬ್ರು ಇದ್ದಾರೆ. ಅವರು ಹಲವಾರು ವಿಚಾರಗಳು ನಮ್ಮೊಟ್ಟಿಗೆ ಹಂಚ್ಕೊಳ್ಳಲಿದ್ದಾರೆ. ಸರ್ ಹೇಳಿ ಸರ್, ಹೇಗನ್ಸ್ತದೆ? ಇವಾಗ ನಾವು ಇದೇ ನಮ್ಮ ಈ ಪ್ರಾಪರ್ಟಿಯಲ್ಲಿ ಎಲ್ಲ ಫುಡ್ ವೆರೈಟಿ ಇದರಲ್ಲೇ ಸಿಗ್ಬೇಕಂತ ನಮ್ಮೊಂದು ಪ್ಲಾನಿಂಗ್. ಯಾವುದೆಲ್ಲ ಬರುತ್ತೆ ಅಂದರೆ ಅರಬಿಕ್ ಆಗಲಿ, ಅರಬಿಕ್ ಡಿಶ್, ಕಾಂಟಿನೆಂಟಲ್, ಚೈನೀಸ್, ಇಂಡಿಯನ್, ಈ ಥರ ಎಲ್ಲ ಐಸ್ ಕ್ರೀಮ್ ಆಗಲಿ, ಜ್ಯೂಸಸ್ ಆಗಲಿ ಎಲ್ಲ ಕಂಪ್ಲೀಟ್ ಆಲ್ ಇನ್ ಒನ್ ಇಲ್ಲಿ ಸಿಗ್ಬೇಕು. ವೆಜ್, ನಾನ್ ವೆಜ್ ಎಲ್ಲ ಸಿಗ್ಬೇಕಂತ ನಮ್ದೊಂದು ಪ್ಲಾನ್ ನಡೀತಾ ಇದೆ. ಇನ್ನು ಇವಾಗ ಟೆಂಪರರಿ ಮೆನು ನಡೀತಾ ಇದೆ. ಇನ್ನು ನಮಗೆ ಲೈಕ್ ಆಫ್ಟರ್ ಇನಾಗ್ರೇಷನ್ ನಾವು ಮೆನು ಸೆಟಪ್ ಮಾಡ್ತೀವಿ. ಟೈಗರ್ ಏರೋ ರೆಸ್ಟೋರೆಂಟ್ ಸ್ಪೆಷಾಲಿಟಿ ಏನು ಸರ್? ಯಾವುದು ಒಂದು ವಿಶೇಷ ಒಂದು ಸ್ಪೆಷಾಲಿಟಿ? ಇವಾಗ ತುಂಬಾ ಫೋಕಸ್ ಮಾಡಿಲ್ಲ ಸ್ಪೆಷಾಲಿಟಿಗೆ. ನಾವು ಟೀಮ್ ವರ್ಕ್ ಮಾಡಿ ಏನ್ ಮಾಡಿ ಚಲೋ. ಎಷ್ಟು ಐಟಮ್ಸ್ ಇದೆ ಇವಾಗ? ಆಲ್ಮೋಸ್ಟ್ ಒಂದು ಮೋರ್ ದೆನ್ 100 ಐಟಮ್ಸ್ ಇದೆ ಇವಾಗ. ಮೋರ್ ದೆನ್ 100 ಐಟಮ್ಸ್ ಇವಾಗ ನಾವು ರನ್ ಮಾಡ್ತಿದ್ದೇವೆ. ಇನ್ನೂ ಲಾಂಚ್ ಆಗಿಲ್ಲ, ಜಸ್ಟ್ ಟ್ರಯಲ್ ರನ್ ಆಗ್ತಿದೆ. ನಮ್ದು ಲಾಂಚಿಂಗ್ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ, ಎಲ್ಲರಿಗೂ ಸರ್ಪ್ರೈಸ್ ಆಗಿರುತ್ತೆ. ಅಂದ್ರೆ ಇವಾಗ ಮಂದಿ ನಮ್ದು ಸ್ಪೆಷಲ್ ರನ್ ಆಗ್ತಿದೆ. ಇವಾಗ ಜಸ್ಟ್ ಟ್ರಯಲ್ ನಡೀತಾ ಇದೆ. ನಮ್ ಮಂದಿ ನಾವು ಲಾಂಚ್ ಮಾಡ್ತಿದ್ದೇವೆ. ಕುಜಿ ಮಂದಿ, ಇಟ್ಸ್ ಸ್ಪೆಷಲ್ ಕೇರಳಾಸ್ ಕುಜಿ ಮಂದಿ. ಇಟ್ಸ್ ಟರ್ಕಿಶ್ ಡಿಶ್ ಆಕ್ಚುಲಿ. ಓಕೆ, ಟರ್ಕಿಶ್ ಯಮಾನಿ ಮಂದಿ ಬರ್ತಾ ಇದೆ. ಓಕೆ, ಸೊ ಹಲವಾರು ಹೊಸ ಡಿಶಸ್ ನಾವು ಪರಿಚಯ ಮಾಡ್ತಿದ್ದೇವೆ ಇಲ್ಲಿ. ಓಕೆ, ವೆರಿ ನೈಸ್. ಸೊ ಏನಪ್ಪಾ ಅಂದ್ರೆ ನಮ್ಮ ಈ ಒಂದು ಮತೀನ್ ಆಗಿರ್ಬೋದು ಮತ್ತೆ ಮ್ಯಾನೇಜ್ಮೆಂಟ್ ಅವರೆಲ್ಲರ ಒಂದು ಅಭಿಪ್ರಾಯ ಆಗಿತ್ತು. ಏನಪ್ಪಾ ಅಂದ್ರೆ ಒಂದು ಮಿಡಲ್ ಕ್ಲಾಸ್ ಮತ್ತೆ ಒಂದು ಅಪ್ಪರ್ ಮಿಡಲ್ ಕ್ಲಾಸ್ ಆಗಿರ್ಬೋದು, ಲೋಯರ್ ಕ್ಲಾಸ್ ಎಲ್ಲ ಮಕ್ಳಿಗೂ ಫ್ಲೈಟ್ಸ್ ಅಲ್ಲಿ ಹೋಗ್ಬೇಕನ್ನೋ ಒಂದು ಆಸೆ ಇರುತ್ತೆ. ಸೊ ಆ ಆಸೆನ ಬಂದು ನೀವು ಇಲ್ಲಿ ಪೂರೈಸ್ಕೋಬಹುದು ಅಂತಾನೆ ಹೇಳ್ಬೋದು. ಈ ಒಂದು ರೆಸ್ಟೋರೆಂಟ್ಗೆ ಬರ್ಬೋದು. ಸೊ ಗುಣಮಟ್ಟ ಮತ್ತು ಒಳ್ಳೆ ಸ್ವಾದಿಷ್ಟಕರವಾದಂತ ಆಹಾರ, ಅಫೋರ್ಡಬಲ್ ಪ್ರೈಸಸ್ ಅಲ್ಲಿ ನೀವು ಇಲ್ಲಿ ಬಂದು ವೀಕೆಂಡ್ಸ್ ಅಲ್ಲಿ ಆಗಿರ್ಬೋದು, ವೀಕ್ ಡೇಸ್ ಅಲ್ಲಿ ಆಗಿರ್ಬೋದು, ಸೊ ಮಕ್ಳಿಗೆ ಎಲ್ಲರೂ ಬಂದು ಈ ಒಂದು ರೆಸ್ಟೋರೆಂಟ್ಗೆ ಟ್ರೈ ಮಾಡಿ ಮತ್ತೆ ನಿಮ್ಮ ಒಂದು ಅಭಿಪ್ರಾಯ ಕೂಡ ಹಂಚ್ಕೋಬಹುದು ಅಂತ ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಸಂಚಿಕೆ. ಮತ್ತೊಂದು ವಿಶೇಷ ಸಂಚಿಕೆ ಹಾಗೂ ವಿಶೇಷ ಸುದ್ದಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಿರೀಕ್ಷಿಸಿ. ನಮಸ್ತೆ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.